ಯಜಮಾನ್ರೆ ಸಾಯಂಕಾಲ ಮಳೆ ಬರ್ತಾ ಸಾಯಂಕಾಲ ಆಗ್ತಾ ಇದ್ದಂಗೆ ಬೆಂಗಳೂರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಏನು ಹೇಳ್ತಿದ್ರು? ಏನು ಮಾಮೂಲಿ ಸರ್, ಅದು ಮಳೆ ಬೀಳ್ತಾನೆ ಇರುತ್ತೆ. ಎಲ್ಲೆಲ್ಲ ನೀರು ತುಂಬ್ಕೊಂಡು ರೋಡ್ಗಳಾಗಂತೂ ತಿರುಗಾಡೋದು ಕಷ್ಟ. ಎಲ್ಲ ಗುಂಡಿ ಬಿದ್ದು ಎಲ್ಲ ಹೋಗಿ ತಾಳಾಗಿ ಬೆಂಗಳೂರೆಲ್ಲ ಏನಿದೆ ಬೆಂಗಳೂರಿಗೆ ಏನು ರೆಡಿ ಮಾಡ್ಯವ್ರೆ? ಈ 2 ವರ್ಷ 3 ವರ್ಷದಿಂದ ಹಿಡಿದು ಏನೂ ಮಾಡಿಲ್ಲ. ಎಲ್ಲ ಪೂರ್ತಿ ಎಲ್ಲ ಗುಂಡಿ ಎಲ್ಲ ಬಿದ್ದೋಗಿ ನಿಂತವಲ್ಲಿ ರೋಡ್ಗಳೆಲ್ಲವ. ಇನ್ನು 2 ವೀಲರ್ಸ್ ಅಂತೂ ಓಡಾಡೋಕ್ಕಾಗಲ್ಲ. ಎಲ್ಲಿ ಅಯ್ಯೋ ಭಾಳ ಕಷ್ಟ ಇದೆ ಸ್ವಾಮಿ, ಜೀವನ ಮಾಡೋದೇ ಕಷ್ಟ ಐತೆ. ಆ ಥರ ಮಾಡಿಕ್ಬಿಟ್ಟವ್ರು ಇವರು. ಫುಟ್ಪಾತ್ ಸರಿ ಇಲ್ಲ, ಯಾವುದು ಸರಿ ಇಲ್ಲ. ಇಲ್ಲೇನೋ ಒಂಚೂರು ಸಿಟಿ ಒಳಗೆ ಒಂಚೂರು ರೆಡಿ ಮಾಡೋರು ಅಷ್ಟೇ. ಬಸ್ ಸ್ಟ್ಯಾಂಡ್ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಇಲ್ಲ. ಎಲ್ಲ ತೊಲು ಕುಲಿಗಟ್ಟು ಹೋಗಿರೋದೇನೆ. ಎಲ್ಲ ಗುಂಡಿ ಗೊಡ್ರಗಳು ಬರೀ ಇದೆ, ಬರೀ ನೀರು ನಿಂತ್ಕೊಳ್ಳೋದು ಎಲ್ಲ ತೊಲು ಇದೇ ಮಾಡಿರೋದು. ಮಳೆಗಾಲದಲ್ಲಿ ಹೇಗೆ ಅಂತ? ಅಯ್ಯೋ ತುಂಬ ಕಷ್ಟ ಸ್ವಾಮಿ ಜೀವನ. ಇನ್ನು ಹೋಗ್ತಾ ಇವರೇ ಇದ್ಬಿಟ್ರು ಅಂದರೆ ಇಲ್ಲ, ದೇಶ ನಾಶನ. ಸಾಯಂಕಾಲ ಆಗ್ತದಂಗೆ ಜಾಸ್ತಿ ಮಳೆ ಬರ್ತಾ ಇದೆ, ರಸ್ತೆ ಗುಂಡಿಗಳು ಆಗ್ತಿರ್ಬೋದು, ಏನೇನು? ತುಂಬ ತೊಂದರೆ ಇದೆ ಸರ್. ಒಂದೊಂದು ರೋಡಲ್ಲಿ ತುಂಬಾ ತೊಂದರೆ ಇದೆ, ನೋಡ್ಕೋಬೇಕು, ಮಾಡಿಸ್ಬೇಕು ಅಷ್ಟೇ. ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಮೆಜೆಸ್ಟಿಕಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬೇರೆ ಕಡೆ ಎಲ್ಲ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ. ಎಲ್ಲನೂ ಟ್ರಾಫಿಕ್ ಸಮಸ್ಯೆನೂ ಆಗುತ್ತೆ, ಬಸ್ಸಿಂದು ತೊಂದರೆ ಆಗುತ್ತೆ. ಜಾಸ್ತಿ ಬಸ್ಗಳು ಬರಲ್ಲ ಮಳೆ ಬಂದಾಗ, ಎಲ್ಲದಕ್ಕೂ ಸಮಸ್ಯೆ ಆಗುತ್ತೆ. ಅಯ್ಯೋ ಸರ್, ಆಟೋದವ್ರಿಗೆ ಮಾತ್ರ ನಾನು ನಿಜ ಹೇಳ್ತೀನಿ, ನನ್ನನ್ನು ಯಾರಾದರೂ ಏನಾದರೂ ಅಂದ್ಕೊಳ್ಳಿ, ಅವ್ರಿಗಿರೋ ದುರಾಂಕಾರ ಯಾರಿಗೂ ಇಲ್ಲ. ಎಮರ್ಜೆನ್ಸಿ ಇದ್ದರೆ ಇವಾಗ ಮಿನಿಮಮ್ ಕಾಮಾಕ್ಷಿ ಪಾಳ್ಯಕ್ಕೆ ನಾವು ಹೋಗಬೇಕು, 120 ರೂಪಾಯಿ ಆಗುತ್ತೆ ಅಂದ್ಕೊಳ್ಳಿ. ಒಂದು 30 ರೂಪಾಯಿ ಜಾಸ್ತಿ ಕೇಳಬೇಕು ತಾನೆ. 300 ರೂಪಾಯಿ ಕೊಡಿ, 350 ಕೊಡಿ, 250 ಕೊಡಿ ಅಂತಾರೆ. ನಮ್ಮಂಥ ಬಡವ್ರು ಎಲ್ಲೋಗೋಣ? ಆಮೇಲೆ ಹೇಳ್ತಾರೆ ಬಸ್ ಫ್ರೀ ಬಿಟ್ಟಿದ್ರಿಂದ ನಮಗೆ ಸಿಗಲ್ಲ, ಕಸ್ಟಮರ್ ಇಲ್ಲ ಅಂತ ಇದು ಮಾಡ್ತಾರಲ್ವ. ಯಾರೋ ಒಬ್ಬೊಬ್ರು ಒಳ್ಳೆಯವರು ವಯಸ್ಸಾದವ್ರು ಮೀಟ್ರ್ ಹಾಕ್ಕೊಂಡು ಬರ್ತಾರೆ. ಇನ್ನು ಮಿಕ್ಕಿದವರೆಲ್ಲ ಡಿಮ್ಯಾಂಡ್ ಮಾಡೋದೇ ಆಯಿತು, ಆಟೋಗಳೇ ಬರೋಲ್ಲ. ನಮಗೆ ಎಮರ್ಜೆನ್ಸಿಗೆ ಆಟೋನೇ ಸಿಗಲ್ಲ. ಮಳೆ ಬಂದರೆ ದೊಡ್ಡ ಸಮಸ್ಯೆ. ಮಳೆ ಬಂದರೆ ಅಂತೂ ದೊಡ್ಡ ಸಮಸ್ಯೆನೇ. ಇನ್ನು ನಮ್ಮಂಥ ಬಡವ್ರು ಏನು ಮಾಡಬೇಕು? ಅವ್ರು ಆಟೋದವ್ರು ಅಷ್ಟಷ್ಟು ಕೇಳಿದ್ರೆ ಹಿಂಸೆ ಆದರೂ ಲೇಟ್ ಆದರೂ ಏನೇ ಆಗಲಿ ನಾವು ಬಸ್ಸಲ್ಲಿ ಹೋಗಲೇಬೇಕಾಗುತ್ತೆ, ಬಸ್ಗಳಿಗೆ ಕಾಯ್ಕೊಂಡು. ಸ್ವಲ್ಪ ಆಟೋದವರು ಸ್ವಲ್ಪ ತಿಳ್ಕೋಬೇಕು ಅಷ್ಟೇ. ಅವ್ರು ಹೋಗೋದು ಬರೋದು ಎಲ್ಲ ಚಾರ್ಜು ಒಬ್ಬರ ಮೇಲೆ ಹಾಕಿದ್ರೆ ಅದು